Hello guys, what's up? Hello, ಹೇಗಿದ್ದೀರಾ? Welcome to another vlog. ನಾವು ಇವತ್ತು Saturday morning ಸೊ ಈ ಮಾರ್ನಿಂಗ್ ನಿನ್ನೆ ರಾತ್ರಿ ಜೋರ್ ಮಳೆ ಬಂದಿದೆ. ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ತೋರಿಸ್ತಾ ಇದೆ, ಬ್ಲಾಕ್ ಆಗ್ಬಿಟ್ಟಿದೆ. Reaching time 9:50. ಹಲೋ ಗೈಸ್, ಈಗ ತಾನೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಪಾಕಶಾಲೆಗೆ ಹೋಗಿದ್ವಿ ಬ್ರೇಕ್ಫಾಸ್ಟಿಗೆ. ನಾರ್ಮಲ್ ಆಗಿ ನಾವು ಪಾಕಶಾಲೆಗೆನೆ ಹೋಗೋದು, ಬಟ್ ದಿಸ್ ಟೈಮ್ ಪಾಕಶಾಲೆಯಲ್ಲಿ ಚೆನ್ನಾಗಿರ್ಲಿಲ್ಲ. ಊಟ ಚಪ್ಪೆ ಚಪ್ಪೆ ಇತ್ತು ಅಂಡ್ ಹೈಜೀನ್ ಇರ್ಲಿಲ್ಲ, ಫುಲ್ ನೊಣಗಳು. ಸೊ ವಿ ಹ್ಯಾಡ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಾವು ವಿ ಸ್ಟಾರ್ಟೆಡ್ ಇವಾಗ 51 ಕಿಲೋಮೀಟರ್ಸ್ 46 ಮಿನಿಟ್ಸ್. ರೀಚಿಂಗ್ ಟೈಮ್ ಬಂದು 10:30 ತೋರಿಸ್ತಾ ಇದೆ. ಸೊ ಐ ವಿಲ್ ಶೋ ಯು ಹೇಗಿದೆ ಅಂತ ಹೇಳ್ಬಿಟ್ಟು. ಕುರುಡು ಮಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗಣೇಶ ಟೆಂಪಲ್ ಹಿಸ್ಟ್ರಿ ಬಗ್ಗೆ ಅಷ್ಟು ಗೊತ್ತಿಲ್ಲ, ಎಲ್ಲ ರಿಸರ್ಚ್ ಮಾಡ್ಬಿಟ್ಟು ಐ ವಿಲ್ ಸೇ ಬಿಫೋರ್ ವಿ ರೀಚ್ ಓವರ್ ದೇರ್. ಈ ಸ್ಥಳದ ಇತಿಹಾಸ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀರಾಮನು ರಾವಣನ ಸಂಹಾರ ಮಾಡೋಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿದ್ದ. ಸೊ ಆವಾಗ ಎಲ್ಲ ದೇವತೆಗಳು ಬಂದು ಇಲ್ಲಿ ನೆಲೆಸಿದ್ರಿಂದ ಇದನ್ನ ಕೂಡುಮಲೆ ಅಂತ ಹೇಳಿಬಿಟ್ಟು ಫಸ್ಟ್ ಕರೀತಾ ಇದ್ರು. ಅದು ಬರ್ತಾ ಬರ್ತಾ ಜನಗಳು ಕೂಡುಮಲೆ ಇದ್ದಿದ್ದು ಕುರುಡುಮಲೆ ಅಂತ ಆಗೋಯ್ತು. ಇದು ಏಕಶಿಲಾ ಮೂರ್ತಿ ಗಣೇಶ ಬಂದು ತುಂಬ ಫೇಮಸ್ಸು. ಈ ದೇವಸ್ಥಾನ ಬಂದು ಕೋಲಾರ ಜಿಲ್ಲೆ ಮುಳಬಾಗ್ಲು ತಾಲೂಕು ಅಲ್ಲಿ ಬರುತ್ತೆ. ಆಲ್ಮೋಸ್ಟ್ ಲೈಕ್ 95 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರು. 1.5 hour to 2 hours ನಿಮಗೆ ತಗೊಳುತ್ತೆ ಬರೋವಾಗ. ಇದು ಆ್ಯಕ್ಚುಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಏಕಶಿಲಾ ಗಣೇಶನ ಮೂರ್ತಿ ಅಂತಲೂ ಹೇಳ್ಬೋದು. 13.5 ಅಡಿಯಷ್ಟು ದೊಡ್ಡದಿದೆ ಅಂತೆ. ದೇವಸ್ಥಾನ ಬಂದು ಕೋಲಾರ ಜಿಲ್ಲೆ ಮುಳಬಾಗ್ಲು ತಾಲೂಕಲ್ಲಿ ಬರುತ್ತೆ. ಆಲ್ಮೋಸ್ಟ್ ಲೈಕ್ 95 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಈಸಿಲಿ ನಿಮಗೆ 1.5 to 2 hours ತಗೊಳುತ್ತೆ. ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಪಾರ್ಕಿಂಗ್ ಏನೋ ಅಷ್ಟು ಫೆಸಿಲಿಟೀಸ್ ಇಲ್ಲ, ರೋಡ್ ಸೈಡೇ ನೀವು ಪಾರ್ಕ್ ಮಾಡಬೇಕಾಗುತ್ತೆ. ನಾವು ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗಿ ಆದರೆ ದೇವ್ರ ಮೂರ್ತಿ ತೋರಿಸ್ತೀನಿ, ಇಲ್ಲ ಅಂತಂದರೆ ಐ ಆಮ್ ಸಾರಿ. ಈ ಕುರುಡು ಮಲೆ ಗಣಪತಿಯನ್ನು ವಿಘ್ನ ನಿವಾರಕ ಅಂತಲೂ ಕರೀತಾರೆ. ಹೊಸ ಉದ್ಯೋಗ ವ್ಯಾಪಾರ ಏನಾದರೂ ಶುಭ ಕಾರ್ಯ ಮಾಡುವಾಗ ಮುಂಚೆ ಇಲ್ಲಿ ಬಂದು ಕೇಳಿಕೊಂಡ್ರೆ ಖಂಡಿತವಾಗಿ ಯಾವುದೇ ವಿಘ್ನ ಇಲ್ಲದೆ ನೆರವೇರುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಇಲ್ಲಿ ನಂಬಿಕೆ ಇಟ್ಟು ಬರ್ತಾರೆ. ತುಂಬ ಕಡೆಯಿಂದ ಬರ್ತಾರೆ, ತುಂಬ ರಶ್ ಇರುತ್ತೆ. ಬೇರೆ ಟೈಮಲ್ಲೆಲ್ಲ ಬಂದಾಗ ಗಣೇಶ ಚತುರ್ಥಿ ಟೈಮಲ್ಲೆಲ್ಲ ತುಂಬ ಗ್ರ್ಯಾಂಡ್ ಫೆಸ್ಟಿವಲ್, ಗ್ರ್ಯಾಂಡ್ ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ. ಈ ಏಕಶಿಲಾ ಮೂರ್ತಿನ ಜನಪದ ಕಾಲದ ಜಕಣಾಚಾರಿ ಅಂತ ಶಿಲ್ಪಿ ಅವರೇ ಪರ್ಸ್ನಲ್ ಆಗಿ ಕೆತ್ತಿದಂತಹ ವಿಗ್ರಹ ಅಂತಲೂ ಕರೀತಾರೆ. ಅದಕ್ಕೆ ತುಂಬ ನಂಬಿಕೆ ಇದೆ. ಸೊ ತುಂಬ ಜನ ಬಂದು ಇಲ್ಲಿನ ಕಂಬನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಏನಾದರೂ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ನೀವು ಕೂಡ ಒಂದ್ಸರಿ ಬನ್ನಿ, ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ.
ಹಾಗೆ ಮೇಲ್ಗಡೆ ಬಂದರೆ ಬೆಟ್ಟದ ಹತ್ರ ನಿಮಗೆ ಶ್ರೀದೇವಿ ಭೂದೇವಿ ವೆಂಕಟರಮಣ ಸ್ವಾಮಿ ಟೆಂಪಲ್ ಕೂಡ ಸಿಗುತ್ತೆ. ಅದನ್ನು ಕೂಡ ವರ್ಷಕ್ಕೊಂದ್ಸರಿ ನೀವು ಪೂಜೆ ಅಥವಾ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ಕೂಡ ಮಾಡಿಸ್ಬೋದು. ಶ್ರೀದೇವಿ ಭೂದೇವಿ ಟೆಂಪಲ್ ಬಂದ್ಬಿಟ್ಟು ವಿಜಯನಗರ ಶೈಲಿ ವಾಸ್ತುಶಿಲ್ಪನ ರೆಪ್ರೆಸೆಂಟ್ ಮಾಡುತ್ತೆ. ತುಂಬ ಹೊರಗಡೆ ನೀವು ಸ್ಕಲ್ಪ್ಚರ್ಸ್ನ ನೋಡ್ಬೋದು, ತುಂಬ ಚೆನ್ನಾಗಿದೆ. ಕುರುಡುಮಲೆ ಗಣೇಶ ಟೆಂಪಲ್ನ ಮುಗಿಸ್ಕೊಂಡು ಒಂದು 100 ಫೀಟ್ ಈ ಕಡೆ ಮುಂದೆ ಬಂದರೆ ನಿಮಗೆ ಸೋಮೇಶ್ವರ ದೇವಸ್ಥಾನ ಇದೆ. ಇದು ಬಂದು ಚೋಳರ ಶೈಲಿನ ಪ್ರತಿಬಿಂಬ ಮಾಡುವಂತಹ ದೇವಸ್ಥಾನ. ತುಂಬ ವಿಭಿನ್ನವಾಗಿದೆ, ಚೆನ್ನಾಗಿದೆ. ಯಾರಾದರೂ ಮುಟ್ಟುತ್ತಾರೆ ಅಂತ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಾಸುರನ ಸಂಹಾರಕ್ಕೆ ಮೊದಲು ರಾಮನಷ್ಟು ಬಂದು ಗಣೇಶನಿಗೆ ಪೂಜೆ ಮಾಡಿದ್ರು. ತ್ರೇತಾಯುಗದಲ್ಲಿ ಏನಮ್ಮ ದ್ವಾಪರಿಗ ಬಂತು ಮಹಾಭಾರತ 5 ಜನ ಪಾಂಡವರು ಬಂದು ಪೂಜೆ ಮಾಡಿದ್ರು. ಮಹಾಭಾರತ ಇದ್ದಕ್ಕೆ ಅಲ್ಲಿಗೆ ದೇವರ ಪ್ರತಿಷ್ಠೆ ಆಗಿರೋದು ಕೃತಯುಗ, ತ್ರೇತ, ದ್ವಾಪರಿ, ಕಲಿ 4 ಯುಗದಲ್ಲೂ ಮೂರ್ತಿ ಅಲ್ಲಿದೆ. ಅಲ್ಲಿಗೆ 4 ಯುಗದಲ್ಲೂ ಗಣಪತಿಗೆ ದೇವಸ್ಥಾನ ಇಲ್ಲ. ಪ್ರತಿಯೊಂದು ಯುಗದಲ್ಲೂ ಸ್ವಾಮಿ ಯುಗ ಯುಗಾನು ಬಯಲಲ್ಲಿ ಓಪನ್ ಆಗಿ ಈ ಬಯಲಲ್ಲಿದ್ದಾಗ ಕಲಿಯುಗದಲ್ಲಿ ಋಷಿಗಳು ಪೂಜೆ ಮಾಡ್ತಾ ಇದ್ರು. ಆ ಋಷಿಗಳೇ ಕೌಂಡಿನಿ ಮಹರ್ಷಿಗಳು. ಆ ಕೌಂಡಿನಿ ಆಶ್ರಮ ಬೆಳೆದಲ್ಲೇ ಇದೆ. ಕೌಂಡಿನಿ ಋಷಿಗಳು ತಪಸ್ಸು ಮಾಡೋ ಸ್ಥಳ ಬೆಳೆದಲ್ಲೇ ಇದೇ ಇದೆ. ಆ ಋಷಿಗಳ ಪೂಜೆ ಮಾಡ್ತಾ ಇರುವಾಗ ಆ ಗಣಪತಿಗೆ ಮಳೆ ಬಿದ್ದರೆ ಗಣಪತಿ ಬಿಟ್ಟು ಮಳೆ ಬೀಳೋದಿರ್ತಾರೆ. ಬಿಸಿಲು ದೇಹ ಮೇಲೆ ಬೀಳದೆ ಈ ಪ್ರಕಾರ ಸುತ್ತು ಬಿಸಿಲು ಬಿಡ್ತಾ ಇರುವಾಗ ನಮ್ಮ ಕಲಿಯುಗ ಹುಟ್ಟಿದ ಮೇಲೆ 10 ಜನ ಪ್ರತಿಗಳು ವಿನಾಯಕನ ನೋಡಿ ಯಾರೋ ದೇವತೆಗಳು ಪ್ರತಿಷ್ಠೆ ಮಾಡಿದರೆ ಗಣಪತಿಗೆ ದೇವಸ್ಥಾನ ಇಲ್ಲ ಅಂತೇಳಿ ಈ 10 ಜನ ಹೋಗಿ ದೇವಸ್ಥಾನ ಕಟ್ಟಕ್ಕೆ ಯಾರಿಗೆ ಹೇಳಿದ್ದಾರೆ ಅಂದರೆ ವಿಜಯನಗರ ಆಸ್ಥಾನ ಹಂಪೆ ಕೃಷ್ಣದೇವರಾಯರಿಗೆ. ಆಗ ಕಲಿಯುಗದಲ್ಲಿ ಕೃಷ್ಣದೇವರಾಯರು ಬಂದು ಗಣೇಶನ ನೋಡಿ ದೇವಸ್ಥಾನ ಕಟ್ಟಿದ್ದು ಕಲಿಯುಗದಲ್ಲಿ. ಅಲ್ಲಿ ದೇವಸ್ಥಾನ ಕಟ್ಟಿರೋದು 650 ವರ್ಷ. ದೇವಸ್ಥಾನ ಕಟ್ಟಿ 650 ವರ್ಷ. ಮೂಲ ದೇವರು 4 ಯುಗ. ಅದಕ್ಕೆ ಸಾಲಿಗ್ರಾಮದ ಮೂರ್ತಿ. ಅದಕ್ಕೆ ತ್ರಿಮೂರ್ತಿಗಳು ಕೂಡಿ ಪ್ರತಿಷ್ಠೆ ಆದ್ರಿಂದ ಕೂಟಾದ್ರಿ ಕೂಡುಮನೆ ಹೆಸರಿದೆ. ಕುರುಡು ಅನ್ನೋದೆಲ್ಲ ತಪ್ಪು. ಆಮೇಲೆ ಈ ದೇವಸ್ಥಾನ ಕಟ್ಟಿರೋದು ತಂಜಾವೂರು, ತಮಿಳುನಾಡು ಚೋಳ ರಾಜರು ಕಟ್ಟಿರುವಂಥ ದೇವಸ್ಥಾನ. ಈ ದೇವಸ್ಥಾನ ನಾರ್ತ್ ಸಿಸ್ಟಮ್ ಇದೆ. ಹಿಂಗೆ ಒಂದಕ್ಕೊಂದು ಜಾಯಿಂಟ್ ಅಷ್ಟೇ. ಸಿಮೆಂಟ್ ಗಾಲಿ ಯಾವುದೂ ಇಲ್ಲ. ಮತ್ತು ಶಾಸನಗಳೆಲ್ಲ ತಮಿಳಿನಲ್ಲಿ ಬರ್ತಿದ್ದಾರೆ, ಕಟ್ಟಡದಲ್ಲಿ ಇದೆ. ಆಮೇಲೆ ಇಲ್ಲಿ ಯಾರು ಶಿವನ ದರ್ಶನ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕಾಸಿಗೆ ಹೋಗುವಂಥ ಫಲ ಇದೆ. ಕಾರಣ ಏನಂದರೆ ಕಾಸಿ ಇರೋದು ದೂರ, ನಮಗೆ ಇಲ್ಲಿಲ್ಲ, ದೂರ ಇದೆ. ಅದಕ್ಕೆ ನಾನು ಇಲ್ಲೇ ಇದ್ದೇನೆ, ಬರೋ ಭಕ್ತರು ನಾನು ಗೋಪುರ ನೋಡಲಿ ಅನ್ನೋದು ಶಿವಪ್ಪು ನೋಡಿ. ಡೈರೆಕ್ಟಾಗಿ ಗೋಪುರ ಕಾಣುತ್ತೆ. ಗೋಪುರ ದರ್ಶನ ಮಾಡಿದ್ರೆ ಕಾಸೆ ಫಲ. ಮತ್ತೆ ಕೌಂಟೇನ್ ನರ್ಸರಿ ನೋಡಿ, ಅಲ್ಲಿ ತೋರಿಸಿದ ವಿಗ್ರಹ ಇದೆ. ಆ ಕಡೆ ಬಾಯ ತಪಶಕ್ತಿ ಈ ದೇವಸ್ಥಾನ ಮೇಲೆ ಕೆದ್ದೋಗ್ಬಿಡ್ತಂತೆ. ಹಿಂಗೆ ಆ ಕೌಂಟೇನ್ ಮಹರ್ಷಿಗಳ ತಪಶಕ್ತಿ ಮೇಲೆ ಕೆತ್ತಿತ್ತು, ಮೇಲೆ. ಆಗ ಚೋಳ ಮಹಾರಾಜರು ಶಿಲ್ಪಿ
ಜೊತೆನೆ ದಕ್ಷಿಣಾಚಾರ್ಯ ಹೇಳಿದಂತೆ ದೇವಸ್ಥಾನ ಭಿನ್ನ ಮಾಡಪ್ಪ, ದೇವಸ್ಥಾನ ಕೆಳಗೆ ಕೂತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಮಾಯವಾಗಿ ಇರೋದಿಲ್ಲ ಅದು. ಆ ಸೆಲ್ಪೆ ದಕ್ಷಿಣಾಚಾರ್ಯ ಕೈಯಲ್ಲಿ ಕಬ್ಬಿಣದ ಹುಲಿ ಇರ್ತಾನೆ, ಕಬ್ಬಿಣದ ಹುಲಿ ಅದೇ ತೆಗೆದು ಜೋರಾಗಿ ಒಂದೇಟು ಹಾಕಿದ್ನಂತ ದೇವಸ್ಥಾನ. ಆ ದೇವಸ್ಥಾನ ಹಾಕಿದಾಗ ಅದು ತೂತು ಬಿಡತ್ತೆ, ತೂತಿ ಬಿದ್ದಾಗ ಭಿನ್ನ ಆಯ್ತಲ್ಲ, ಅವ್ರಿಗೆ ಮೇಲಕ್ಕೆ ಟಕ್ಕಂತ ಕೆಳಗೆ ಕೂತದೆ. ಆ ತೂತು ಇವತ್ತು ಇದೆ, ಈಗಲೂ ಇದೆ, ಇವತ್ತೂ ಇದೆ. ಆಚೆ ಕಡೆ ಕೊಟ್ಟಿದ್ದಾರೆ. ಆಚೆ ತಗೊಂಡ್ರ, ತೀರ್ಥ ತಗೊಂಡ್ರ. ಇದು ಸಮಯಾಂಬಿಕೆ ಆಮೇಲೆ ಅಮ್ಮನವ್ರ ಹಿಂದ್ಗಡೆ ಅಮ್ಮನವ್ರು ಬಂದು ಗೌಂಡಿನೇಶ್ವರ ಪ್ರತಿಷ್ಠೆ ಅಭಯಾಸ್ತ ಇದೆ ಕೈಯಲ್ಲಿ. ಈ ಶಮದಾಂಬ ಅನ್ನೋ ನಾಮ, ಶಮದಾಂಬ ಅನ್ನೋ ನಾಮ ಭಾರತದಲ್ಲಿ ಎಲ್ಲೂ ಇಲ್ಲ. ಅಮ್ಮನವ್ರ ಹೆಸರು ಶಮದಾಂಬ ಅನ್ನೋ ಹೆಸರು ನಮ್ಮ ಭಾರತದಲ್ಲಿ ಹುಡುಕಿ ಬಂದು ಎಲ್ಲೂ ಹೆಸರಿಲ್ಲ. ಇದು ಮಾತ್ರ ಗೌಂಡಿನೇಶ್ವರ ಹೆಸರಿಗೆ ಇಟ್ಟು ಪ್ರತಿಷ್ಠೆ ಮಾಡೋದು. ಕಾರಣ ಏನಂದ್ರೆ ಪಾರ್ವತಿ ಅಮ್ಮನವರು ದಶಾವತಾರದಲ್ಲಿ ಮಂತ್ರದಲ್ಲೇ ಬರುತ್ತೆ. ಅದು ಯಾವುದು ಅಂದರೆ ಲಲಿತಾ ಸಹಸ್ರನಾಮದಲ್ಲೇ ಬರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಕ್ಷಮಾನಾಮ ಬರುತ್ತೆ. ಆ ಹೆಸರು ಆಗ್ತಾರೆ. ಗೊತ್ತಲ್ಲ, ಆಯಮ್ಮನೇ ಇದೆ.